ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಲಕ್ಷಕ್ಕೊಂದು ಗುಂಡಿ, ಜಿಬಿಎ ಶಾಕಿಂಗ್ ಲೆಕ್ಕ. ರಸ್ತೆ ಗುಂಡಿಯನ್ನ ಮುಚ್ಚೋಕೆ ಖರ್ಚು ಮಾಡಿರುವಂತಹ ಹಣ ಎಷ್ಟು ಗೊತ್ತಾ? ರಸ್ತೆ ಗುಂಡಿ ಮುಚ್ಚೋದ್ರಲ್ಲೇ ನಡೆದಿದೆ ಕೋಟಿ ಕೋಟಿ ಅಕ್ರಮ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲಕ್ಷಕ್ಕೊಂದು ಗುಂಡಿ, ಜಿಬಿಎ ಶಾಕಿಂಗ್ ಲೆಕ್ಕ. ರಸ್ತೆ ಗುಂಡಿ ಮುಚ್ಚೋಕೆ ಖರ್ಚು ಮಾಡಿದ್ದೆಷ್ಟು ಗೊತ್ತಾ? ರಸ್ತೆ ಗುಂಡಿ ಮುಚ್ಚೋದ್ರಲ್ಲೇ ನಡೆದಿದೆ ಕೋಟಿ ಕೋಟಿ ಅಕ್ರಮ. ಗುಂಡಿ ಮುಚ್ಚೋಕೆ ಖರ್ಚಾಗಿದೆ ಕೋಟಿ ಕೋಟಿ ರೂಪಾಯಿ. ಗುಂಡಿ ನಿರ್ವಹಣೆಗೂ ಆಗಿದೆಯಂತೆ ಕೋಟಿ ಕೋಟಿ ಖರ್ಚು. ಕಳೆದ 6 ತಿಂಗಳಲ್ಲಿ ಗುಂಡಿ ಮುಚ್ಚೋಕೆ ಮಾಡಿದಂತಹ ಖರ್ಚು ಎಷ್ಟಪ್ಪ ಅಂತ ಅಂದ್ರೆ ಬರೋಬ್ಬರಿ 33.85 ಕೋಟಿ ರೂಪಾಯಿ. ಒಟ್ಟು 41,150 ಗುಂಡಿಗಳಲ್ಲಿ 39,887 ಗುಂಡಿಯನ್ನ ಆಫೀಸರ್ಗಳು ಮುಚ್ಚಿದಾರಂತೆ. ವಿಧಾನಸಭೆ ಉತ್ತರದಿಂದ ದುಬಾರಿ ಕಾಮಗಾರಿ ಈಗ ಬಟಾ ಬಯಲಾಗಿದೆ. ಜಿಬಿ ಅಧಿಕಾರಿಗಳ ಲೆಕ್ಕ ನೋಡಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ವೆಚ್ಚ, ಶಿವಾಜಿನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 60,000 ರೂಪಾಯಿ ವೆಚ್ಚ ತಗುಲಿದೆ. ಇನ್ನು ಗೋವಿಂದರಾಜನಗರದಲ್ಲಿ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ 49,000 ಖರ್ಚಾಗಿದೆಯಂತೆ. ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಗುಂಡಿ ಮುಚ್ಚುವ ದರದಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ವ್ಯತ್ಯಾಸ. ಒಂದ್ ಕಡೆ ಲಕ್ಷ, ಒಂದ್ ಕಡೆ 50,000, ಒಂದ್ ಕಡೆ 60,000, ಒಂದೊಂದ್ ಕಡೆ 70,000. ಹಿಂಗೆ ಒಂದೊಂದು ಏರಿಯಾಗಳಲ್ಲಿ ಹೋದಂತೆನೆ ಪ್ರತಿ ಏರಿಯಾದಲ್ಲೂ ಈ ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಆಗಿರುವಂತಹ ಖರ್ಚೇನಿದೆ ಅದರಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಇನ್ನ ಒಂದು ಗುಂಡಿ ಮುಚ್ಚೋದಕ್ಕೆ ಹೆಚ್ಚು ಕಡಿಮೆ 1 ಲಕ್ಷ ವೆಚ್ಚ ಮಾಡಿರುವಂತ ಶಾಕಿಂಗ್ ವಿಚಾರ ಏನಿದೆ, ಈ ವಿಚಾರವನ್ನ ಸ್ವತಃ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಂದು ರೀತಿ ಶಾಕ್ ಆಗಿದ್ದಾರೆ. ಜೊತೆಗೆ ರಸ್ತೆ ಗುಂಡಿಗಳನ್ನ ಮುಚ್ಚೋದ್ರಲ್ಲಿ ಕೋಟಿ ಕೋಟಿ ಅಕ್ರಮ ನಡೆದಿದೆ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. 41,150 ಗುಂಡಿಗಳಲ್ಲಿ 39,887 ಗುಂಡಿಗಳನ್ನ ಅಧಿಕಾರಿಗಳು ಮುಚ್ಚಿದ್ದಾರೆ. ಅದರ ಲೆಕ್ಕ ಕೊಟ್ಟಿದ್ದಾರೆ ಒಂದೊಂದು ಗುಂಡಿಗೆ ಎಷ್ಟೆಷ್ಟು ಅಂತ. ಇನ್ನು ಗುಂಡಿ ಮುಚ್ಚಿದ ವಿವರ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಟ್ಟು ಇರುವಂತಹ ಗುಂಡಿಗಳು 41,150. ಅದರಲ್ಲಿ ಮುಚ್ಚಿರುವಂತಹ ಗುಂಡಿಗಳ ಸಂಖ್ಯೆ 39,887. ಅದಕ್ಕೆ ತಗಲಿರುವಂತಹ ಒಟ್ಟು ವೆಚ್ಚ 33.85 ಕೋಟಿ. ಇನ್ನು ಬಾಕಿ ಇರುವಂತಹ ಗುಂಡಿಗಳು ಎಷ್ಟಾಯ್ತು ಅಲ್ಲಿಗೆ 1,263. ಒಂದು ಗುಂಡಿ ಮುಚ್ಚೋದಕ್ಕೆ ಮಾಡಿರುವಂತಹ ವೆಚ್ಚ. ಚಾಮರಾಜಪೇಟೆಯಲ್ಲಿ 1 ಲಕ್ಷ ವೆಚ್ಚ ತಗುಲಿದೆ. ಶಿವಾಜಿನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ 60,000, ಗೋವಿಂದರಾಜನಗರದಲ್ಲಿ 49,000, ವಿಜಯನಗರದಲ್ಲಿ 47,000, ಗಾಂಧಿನಗರದಲ್ಲಿ 31,000. ಇನ್ನು ಕೆಲವು ಕಡೆ ಸ್ವಲ್ಪ ವೆಚ್ಚದಲ್ಲೇನೆ ಗುಂಡಿ ಮುಚ್ಚುವಂತ ಕೆಲಸ ಆಗಿದೆ, ಅಂದ್ರೆ ಹೆಚ್ಚು ಕಡಿಮೆ 5,000 ಈ ತರ. ಇನ್ನು ಜಯನಗರದಲ್ಲಿ ಗುಂಡಿಯನ್ನ ಮುಚ್ಚುವಂತ ಕೆಲಸ ಕೂಡ ಆಗಿದೆ. ಅದರ ಡೀಟೇಲ್ಸ್ ಹೀಗಿರೋದು. ಆಮೇಲೆ ಉಳಿದಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂತ ಇನ್ ಡೀಟೇಲ್ಸ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಬೆಂಗಳೂರಲ್ಲಿ ಗುಂಡಿಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಜೊತೆಗೆ ಒಂದೊಂದು ಗುಂಡಿ ಮುಚ್ಚೋದಕ್ಕೆ 1,50,000 ಇದೆಲ್ಲ ಖರ್ಚಾಗಿದೆಯಂತಲ್ಲ, ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು? ಇದರಲ್ಲಿ ಏನು ಅಕ್ರಮ ನಡೆದಿದೆ, ಏನಿದೆ ಡೀಟೇಲ್ಸ್? ಪ್ರಭು, ಅಧಿಕಾರಿಗಳು ಕೊಟ್ಟಿರುವಂತಹ ರಸ್ತೆ ಗುಂಡಿ ವಿಚಾರದಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತಹ ಸಂಪೂರ್ಣ ಲೆಕ್ಕವನ್ನು ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಯಾಕೆಂತಂದರೆ ಕೆಲವು ಕಡೆಗಳಲ್ಲಿ ಒಂದು ಗುಂಡಿಯನ್ನು ಮುಚ್ಚಲಿಕ್ಕೆ 1 ಲಕ್ಷ ಹಣವನ್ನು ಖರ್ಚು ಮಾಡಿದರೆ, ಮತ್ತೊಂದು ಕಡೆಗಳಲ್ಲಿ 20,000, 30,000. ಜಯನಗರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಒಂದೇ ₹1 ಖರ್ಚು ಮಾಡಿದ್ರೆ ಸುಮಾರು 583 ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂತೇಳಿ ಅಧಿಕಾರಿಗಳು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಳೆದ 6 ತಿಂಗಳಿಂದ ಸುಮಾರು ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ 41,150 ರಸ್ತೆ ಗುಂಡಿಗಳು
ಗುಂಡಿಗಳನ್ನು ಸಾರ್ವಜನಿಕರು ಆಗಿರ್ಬೋದು ಮತ್ತು ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಅದರಲ್ಲಿ 39,887 ಗುಂಡಿಗಳನ್ನು ನಾವು ಮುಚ್ಚಿದ್ದೀವಿ ಅಂಥೇಳಿ, ಇದಕ್ಕಾಗಿ ಸುಮಾರು 33,85,00,000 ಹಣವನ್ನು ಖರ್ಚು ಮಾಡಿದ್ದೀವಿ ಅಂಥೇಳಿ ಅಧಿಕಾರಿಗಳು ವಿಧಾನಸಭೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೀವಿ ಮತ್ತು ಅದಕ್ಕೆ ಎಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ ಅನ್ನುವಂತಹ ಲೆಕ್ಕವನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೊಟ್ಟಿರುವಂತಹ ಲೆಕ್ಕ ಮತ್ತು ಮುಚ್ಚಿರುವಂತಹ ಗುಂಡಿಗಳನ್ನು ನಾವು ತಾಳೆ ಮಾಡಿ ನೋಡಿದಾಗ, ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದೊಂದು ಗುಂಡಿಯನ್ನು ಮುಚ್ಚಲಿಕ್ಕೆ ಹತ್ತತ್ರ 99,000 ಹಣವನ್ನು ಖರ್ಚು ಮಾಡಿದ್ದೀವಿ ಅಂತ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗುಂಡಿಯನ್ನು ಮುಚ್ಚಲಿಕ್ಕೆ 99,999 ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದೀವಿ ಅಂತೇಳಿ ಲೆಕ್ಕವನ್ನು ತೋರಿಸಿದ್ದಾರೆ. ಅದೇ ಅಧಿಕಾರಿಗಳು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 515 ರಸ್ತೆ ಗುಂಡಿಗಳನ್ನು ನಾವು ಪತ್ತೆ ಹಚ್ಚಿದ್ವಿ, ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದೀವಿ, ಅದಕ್ಕೆ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿಲ್ಲ ಅಂತೇಳಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಗುಂಡಿಯನ್ನು ಮುಚ್ಚಲಿಕ್ಕೆ ಒಂದೊಂದು ರೀತಿಯ ಲೆಕ್ಕವನ್ನು ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತೇಳಿ. ಅಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಏರಿಯಾ ವೈಸು ಹಣವನ್ನು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಚಾಮರಾಜಪೇಟೆಗೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಜಯನಗರಕ್ಕೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, KR ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಲಿಕ್ಕೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಗೋವಿಂದರಾಜ ನಗರ, ವಿಜಯನಗರ, ಅಂದರೆ 28 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದೊಂದು ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಅನುಮಾನ ಮೂಡ್ತಾ ಇದೆ, ಅಧಿಕಾರಿಗಳು ರಸ್ತೆ ಗುಂಡಿಯನ್ನು ಮುಚ್ಚುವಂತಹ ವಿಚಾರದಲ್ಲಿ ಮನಸ್ಸಿಗೆ ಬಂದಂತೆ ಲೆಕ್ಕವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ರಸ್ತೆ ಗುಂಡಿ ಮುಚ್ಚುವಂತಹ ವಿಚಾರದಲ್ಲಿ ಮತ್ತು ರಸ್ತೆ ಗುಂಡಿಯನ್ನು ನಿರ್ವಹಣೆ ಮಾಡುವಂಥ ವಿಚಾರದಲ್ಲಿ ಅಧಿಕಾರಿಗಳು ತೆರಿಗೆದಾರರ ಹಣವನ್ನು ತಮ್ಮ ಜೇಬಿಗೆ ಸೇರಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಸ್ವತಃ ಈ ಒಂದು ವಿಚಾರವನ್ನು ವಿಧಾನಸಭೆಯಲ್ಲಿ DCM DK ಶಿವಕುಮಾರ್ ಸದನಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಕಳೆದ 6 ತಿಂಗಳಿಂದ ನಾವು 33,85,00,000 ಹಣವನ್ನು ರಸ್ತೆ ಗುಂಡಿಗೆ ಅಂಥೇಳಿ ನಾವು ಮುಚ್ಚಿದ್ದೀವಿ ಅಂಥೇಳಿ ವಿಧಾನಸಭಾವಾರು ಲೆಕ್ಕವನ್ನು ಕೊಟ್ಟಿದ್ದಾರೆ. ಆ ಲೆಕ್ಕದ ಆಧಾರದ ಮೇಲೆ ಅಧಿಕಾರಿಗಳು ಸುಳ್ಳು ಲೆಕ್ಕವನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.